ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ಶಿಷ್ಟವಾದ ಅನುಗ್ರಹ ದೊರೆಯೋದಕ್ಕೆ ಮತ್ತೊಂದು ದಿವಸ ಇದೆ. ಯಾವುದು? ಪಟ್ಟಾಭಿಷೇಕ ಮಹೋತ್ಸವ ಅಂತ. ಜನ್ಮದಿನಕ್ಕಿಂತ ಮೊದಲೇ ನಮಗೆ ಪಟ್ಟಾಭಿಷೇಕ ಮಹೋತ್ಸವ ಸಿಕ್ಬಿಡುತ್ತೆ. ಅದೇನಂದ್ರೆ ಪಟ್ಟದ ಅಭಿಷೇಕ ಮಹೋತ್ಸವ. ಪಟ್ಟ ಅಂದ್ರೇನು? ನಾವೆಲ್ಲ ಆಸೆ ಪಡ್ತೀವಿ ಜೀವನದಲ್ಲಿ. ಒಂದು ದುಡ್ಡು, ಇನ್ನೊಂದು ಅಧಿಕಾರ. ದುಡ್ಡು ತುಚ್ಛ, ದುಡ್ಡು ಸಂಪಾದನೆ ಆಗ್ಬಹುದು. ಒಳ್ಳೆ ಮಾರ್ಗಕ್ಕೆ ನಾವು ಸಂಪಾದನೆ ಮಾಡೋ ದುಡ್ಡು ಖರ್ಚಾಗ್ಬೇಕು. ವಸ್ತುತಃ ಏನಂದ್ರೆ ಜೀವನದಲ್ಲಿ 100% ಅಂತ ಇಟ್ಕೊಳ್ಳಿ, 75 ಭಾಗ ಒಳ್ಳೆ ಕೆಲ್ಸಕ್ಕೆ ದಾನ ಮಾಡ್ಬೇಕಂತೆ, ಇನ್ನು 25 ಭಾಗ ಉಳಿಸ್ಕೊಳ್ಬೇಕು. ನಾವ್ ಈ ಕಡೆ ಹೇಗೆ ಅಂದ್ರೆ 2% ಉಳಿಸ್ಕೊಳ್ತಾ ಇಲ್ಲ ದಾನ ಮಾಡ್ಲಿಕ್ಕೆ. ಹಂಗಾಗ್ಬಿಟ್ಟಿದೆ. ಹಾಗಾಗ್ಬಾರ್ದು. ಕನಿಷ್ಠ ಪಕ್ಷ 75 ದುಡ್ಡು ಒಂದು 25% ಆದ್ರೂ ಸತ್ಕರ್ಮಗಳಿಗೆ ವಿನಿಯೋಗ ಮಾಡ್ಬೇಕು ದುಡ್ಡನ್ನ ಅಂತಿದೆ. ಅದಿರ್ಲಿ. ಮತ್ತೊಂದು ಅಧಿಕಾರ ಅಂತ ಹೇಳ್ತೀವಿ. ಈ ಅಧಿಕಾರ ಅಂದ್ರೆ ಪವರ್. ಈಗ ದುಡ್ಡಿದ್ರೆ ಉಪಯೋಗ ಇಲ್ಲ, ಅಧಿಕಾರ ಇದ್ರೆ ಒಳ್ಳೇದು. ಜನ ಎರಡು ಬಯಸ್ತಾರೆ. ಹಾಗಾಗಿ ದುಡ್ಡು ಒಂದು, ಅಧಿಕಾರ. ಈ ಪಟ್ಟ ಅನ್ನೋದು ಅದೇ. ಪಟ್ಟ ಅಂದ್ರೇನು? ಒಂದು ಅಧಿಕಾರ. ಇದು ಪಟ್ಟ ಅಭಿಷೇಕ ಮಹೋತ್ಸವ. ರಾಯರು ಒಂದು ಪಟ್ಟಕ್ಕೆ ಹೋಗಿ ಕೂತ್ಕೊಂಡ್ರು. ಅವತ್ತಿನ ದಿವಸ ಅವರಿಗೆ ಅಭಿಷೇಕ ಆಯಿತು. ಅದೇ ದೊಡ್ಡ ಉತ್ಸವ. ಈಗ ರಾಜನಿಗೆ ರಾಜ ಪದವಿ ಸಿಗ್ಬೇಕಾದ್ರೆ ಒಂದು ಸಿಂಹಾಸನದ ಮೇಲೆ ಕೂಡಿಸಿ ಬಂಗಾರದ ಕಲಶಗಳಲ್ಲಿ ನೀರನ್ನ ತುಂಬಿಕೊಂಡು ಬಂದು ಋಷಿ ಮುನಿಗಳೆಲ್ಲ ಅಲ್ಲಿ ಅಭಿಷೇಕ ಮಾಡ್ತಾರೆ. ಯಾಕೆ? ಅಂದಿನಿಂದ ರಾಜನಾಗ್ತಾನೆ. ಅಲ್ಲಿವರೆಗೂ ಯುವರಾಜನಾಗಿದ್ದ ಅಷ್ಟೇ. ಹಾಗಾದ್ರೆ ಪಟ್ಟದ ಮೇಲೆ ಕೂಡಿಸಿ ಅಭಿಷೇಕ ಮಾಡೋ ಉತ್ಸವಕ್ಕೆ ಪಟ್ಟಾಭಿಷೇಕ ಮಹೋತ್ಸವ. ಸರಿಗೆ ರಾಯರಿಗೆ ಏನ್ ಸಿಕ್ತು? ರಾಯರಿಗೆ ವಸ್ತುತಃ ರಾಜರುಗಳೆಲ್ಲ ಅಭಿಷೇಕ ಮಾಡಿದ್ದಾರೆ, ಅದು ಬೇರೆ. ಅದರ ಗುರುಗಳಾಗಿ ಅಭಿಷೇಕ ಮಾಡಿದ್ದಾರೆ, ನಮ್ಮ ಗುರುಗಳು ಅಂತ. ರಾಯರ ಪಟ್ಟಾಭಿಷೇಕ ಮಹೋತ್ಸವ ಅಂದ್ರೆ ಅವರು ವೆಂಕಟನಾಥಾಚಾರ್ಯರಾಗಿದ್ರು, ರಾಘವೇಂದ್ರ ತೀರ್ಥರಾಗಿದ್ದು ಯಾವಾಗ? ಹೊಸ ನಾಮಕರಣ ಮಾಡಿದ್ರು, ಹೆಸರಿಟ್ರು. ತಂದೆ ಇಟ್ಟ ಹೆಸರು ವೆಂಕಟನಾಥ. ಸುಧೀಂದ್ರ ತೀರ್ಥರು ಗುರುಗಳು ಇಟ್ಟ ಹೆಸರು ಶ್ರೀ ರಾಘವೇಂದ್ರ ತೀರ್ಥರು ಅಂತ. ಆ ಶ್ರೀ ರಾಘವೇಂದ್ರ ತೀರ್ಥನ ಹೆಸರಿಟ್ಟ ದಿವಸನೇ ಈ ಪಟ್ಟಾಭಿಷೇಕ ಮಹೋತ್ಸವದ ದಿವಸ. ಅಷ್ಟೇ ಅಲ್ಲ, ರಾಘವೇಂದ್ರ ತೀರ್ಥರಾಗಿ ಪೀಠದಲ್ಲಿ ಕೂತ್ಕೊಂಡ್ರು. ಅವತ್ತಿನಿಂದ ಹಕ್ಕು ಬಂತು, ದೊಡ್ಡ ಒಂದು ಆಧಿಪತ್ಯ. ಅದು ಹೇಗೆ ಅಂದ್ರೆ, ಈಗ ನಾವೆಷ್ಟೇ ಗುರುಗಳ ಜೊತೆಗಿರಬಹುದು, ಗುರುಗಳ ಪೀಠಕ್ಕೆ ಬಂದು ಕೂತ್ಕೊಂಡ್ರೆ ಅದು ಬೇರೆ ಮರ್ಯಾದೆ. ಗುರುಗಳ ಪೀಠದಲ್ಲಿ ಇರೋರ್ ಜೊತೆಗಿರೋರಿಗೆ ಅದು ಬೇರೆ ಮರ್ಯಾದೆ. ಅದು ಶಿಷ್ಯ ಮರ್ಯಾದೆ. ಶಿಷ್ಯರೊಂದು ಗೌರವ ಕೊಡ್ತಾರೆ. ನೀವೇ ಗುರುಗಳ ಕೂತ್ರೆ ಪೀಠದಲ್ಲಿ ಅದು ಬೇರೆ ಮರ್ಯಾದೆ. ಹಾಗೆ ರಾಘವೇಂದ್ರ ತೀರ್ಥರಾಗಿ ಕೂತ ದಿವಸ ಆ ಪಟ್ಟದ ಮೇಲೆ. ಹಾಗಾಗಿ ಪಟ್ಟಾಭಿಷೇಕ ಮಹೋತ್ಸವ ತುಂಬಾ ವಿಶೇಷ. ನಾವೇನ್ ಮಾಡ್ಬೇಕು? ನಾವು ನಮ್ಮ ಜೀವನದಲ್ಲಿ ಅಧಿಕಾರ ಪಡಿಬೇಕು ಅಂತ ತುಂಬಾ ಆಸೆ ಇರುತ್ತೆ. ಒಳ್ಳೆ ಸ್ಥಾನದಲ್ಲಿ ಅಂತ ಅವ್ರವ್ರ ಜೀವನದಲ್ಲಿ ಒಂದು ಉದ್ಯೋಗದಲ್ಲಿ ನಾವು ಇನ್ನೊಂದು ಸ್ವಲ್ಪ ಪೊಸಿಷನ್ ಮುಂದೋಗ್ಬೇಕು, ಒಂದು ಬೇರೆ ಅಧಿಕಾರ ಬೇಕು ನಮಗೆ ಅಂತೆಲ್ಲ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗಂತೂ ಅವಶ್ಯವಾಗಿ ಇಚ್ಛೆ ಇರುತ್ತೆ. ಒಬ್ಬೊಬ್ಬರಿಗೆ ತಮ್ಮ ತಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ಅಂತಿರುತ್ತೆ, ಅಧಿಕಾರ ಬೇಕು, ಒಳ್ಳೆ ಪವರ್ ಬೇಕು ಅಂತ. ಅಂಥದೆಲ್ಲ ಪಟ್ಟಾಭಿಷೇಕ ಮಹೋತ್ಸವ ದಿವಸ ವಿಶೇಷವಾಗಿ ರಾಯರ ಅನುಗ್ರಹವನ್ನ ಬಯಸಬೇಕು. ರಾಯರ ಅನುಗ್ರಹಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ವಿಶಿಷ್ಟವಾಗಿ ರಾಯರ ಅಷ್ಟಾಕ್ಷರ ಮಂತ್ರ ಜಪ ಮಾಡ್ಬೇಕು. ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ. ಈ ಮಂತ್ರ ಜಪವನ್ನ ಎಷ್ಟು ಬಾರಿ ಮಾಡ್ತೀವೋ ಅಷ್ಟು ವಿಶೇಷ ಈ ರಾಯರ ಒಂದು ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ದಿವಸ. ಹಾಗಾಗಿ ಎಲ್ಲರೂ ವಿಶೇಷವಾಗಿ ಈ ರಾಯರ ಪಟ್ಟಾಭಿಷೇಕ ಮಹೋತ್ಸವದಂದು ಅಷ್ಟಾಕ್ಷರ ಮಂತ್ರ ಜಪವನ್ನ ಮಾಡಿ, ಜೊತೆಗೆ ಪ್ರದಕ್ಷಿಣೆಯನ್ನ ವಿಶೇಷವಾಗಿ ಹಾಕಿ. ಪಟ್ಟಾಭಿಷೇಕ ಮಹೋತ್ಸವ ಅದೇನಂದ್ರೆ, ಒಂದು ಮಾತಿದೆ, ನಾವು ಕೂತ್ಕೊಂಡು ಬಾಯಿಯಿಂದ ಎಷ್ಟು ಹೇಳಿದ್ರು, ಮನಸ್ಸಲ್ಲಿ ಎಷ್ಟು ಯೋಚನೆ ಮಾಡಿದ್ರು ತೃಪ್ತಿ ಆಗಲ್ಲ. ಓಡಾಡ್ಬೇಕು, ದೈಹಿಕ ಶ್ರಮ ನಾವು ತೋರಿಸ್ಬೇಕಲ್ಲ, ನಾವು ನಿಮಗೋಸ್ಕರ ಮಾಡಿದೀವಿ, ಸುತ್ತೀವಿ ಅಂತ. ಕೆಲವರು ದಡ ಸುತ್ತಾರೆ, ಇರ್ಲಿ ಪರವಾಗಿಲ್ಲ ಪ್ರದಕ್ಷಿಣೆ ಅಂತ. ಆದ್ರೂ 108 ಪ್ರದಕ್ಷಿಣೆ, 54 ಪ್ರದಕ್ಷಿಣೆ ಇಲ್ಲ, ನನ್ನ ಕಾಲು ಆಗಲ್ಲ ಅಷ್ಟೊಂದು, ನೀವು ಒಂದು ಹಾಕಿ, ಶ್ರದ್ಧೆಯಿಂದ ಹಾಕಿ ಅಷ್ಟೇ. ರಾಯರಿಗೆ ತೃಪ್ತಿ ಆಗುತ್ತೆ, ನಿಮ್ಮ ಕಷ್ಟ ರಾಯರಿಗೆ ಅರ್ಥ ಆಗುತ್ತೆ. ಆದ್ರೆ ಆ ದಿವಸ ರಾಯರ ದರ್ಶನ ತಪ್ಪದೆ ಎಲ್ಲರೂ ಅವಶ್ಯವಾಗಿ ಮಾಡಿ ಆ ಪಟ್ಟಾಭಿಷೇಕ ಮಹೋತ್ಸವ. ಜೊತೆಗೆ ಅಲ್ಲಿ ಪ್ರವಚನ ಏನೋ ನಡೀತಾ ಇರುತ್ತೆ ರಾಯರ ಮಠದಲ್ಲಿ. ನಾವೆಲ್ಲೋ ಹೋಗಿರ್ತೀವಿ, ಹೋದಾಗ ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ. ಇವ್ರು ಯಾರೋ ಪ್ರವಚನ ಮಾಡ್ತಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇರಬೇಡಿ. ಒಂದ್ ಸ್ವಲ್ಪ ಕೂತ್ಕೊಳ್ಳಿ, 10 ನಿಮಿಷ ಕೂತ್ಕೊಂಡು ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿ. ಯಾಕೆಂದ್ರೆ ಅದು ರಾಯರು ನುಡಿಸ್ತಾ ಇದಾರೆ ಅನ್ನುವ ಅನುಸಂಧಾನ ಇರ್ಲಿ. ಯಾಕಂದ್ರೆ ನಿಮ್ಗೇನೋ ಕಷ್ಟ ಇರುತ್ತೆ, ಸುತ್ತಾಡ್ತಾ ಇರ್ತೀರಿ, ಏನೋ ಗೊತ್ತಾಗ್ತಾ ಇಲ್ಲ ರಾಯರೇ, ಏನ್ ಮಾಡ್ಬೇಕು ನೋಡೋಣ, ಒಂದು 10 ನಿಮಿಷ ಕಾಯ್ರಿ. ಸಿಗ್ಲಿಲ್ವಾ ಉತ್ತರ, ಇನ್ನೊಂದು 20 ನಿಮಿಷ ಕಾಯ್ರಿ, ಕೇಳಿ, ಏನೋ ಒಂದು ಉತ್ತರ ಸಿಗತ್ತೆ. ಅಥವಾ ಯಾರೋ ಬಂದು ಹೇಳ್ತಾರೆ ಏನೋ ಒಂದು ಮಾಡಿ ಅಂತ, ಅದೇ ನಿಮಗ್ ಪರಿಹಾರ. ಅಂದ್ರೆ ರಾಯರು ನೇರವಾಗಿ ಸೂಚನೆ ಕೊಡಲ್ಲ ಕೆಲವು ಸರಿ.
ಸುತ್ತಿ ಆಚೆ ಈಚೆ ಜನ ಬಳಿ ಸೂಚನೆಯನ್ನ ಕೊಡ್ತಾರೆ, ಅಥವಾ ಯಾರೋ ಪ್ರವಚನ ಮಾಡ್ತಾರೆ ಅವ್ರ ಮುಖಾಂತರ ಸೂಚನೆ ಸಿಗುತ್ತೆ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಹೋಗಿ ಪಟ್ಟಾಭಿಷೇಕ ಮಹೋತ್ಸವ ದಿವಸ ನೀವು ನಿಮ್ಮ ನಿಜವಾದ ಪಟ್ಟವನ್ನ ಏರ್ಲಿಕ್ಕೆ ಆಗುತ್ತೆ. ಇದು ರಾಯರು ಮಾಡುವಂತಹ ಅನುಗ್ರಹ. ನಿಜವಾಗಿ ನೋಡಿ, ರಾಘವೇಂದ್ರ ತೀರ್ಥರಾಗಿ ಸಿಗ್ಬೇಕು ಅಂದ್ರೆ ನಾವ್ ಇನ್ನೊಬ್ರು ನೆನಪಿಸ್ಕೊಳ್ಬೇಕು. ವಿಜಯೀಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕಃ. ಸುಧೀಂದ್ರ ತೀರ್ಥರ ಅವತ್ ಮನಸ್ಸು ಮಾಡದೇ ಇದ್ದಿದ್ರೆ ನಮ್ಗೆ ರಾಘವೇಂದ್ರ ತೀರ್ಥರಾಗಿ ಸಿಗ್ತಾ ಇರ್ಲಿಲ್ಲ. ರಾಯರು ಮದುವೆ ಆಗಿತ್ತು, ಮುಂಚೆ ಮಗು ಇತ್ತು, ಆದ್ರೆ ಉಪನಯನ ಆಗಿರ್ಲಿಲ್ಲ ಮಗುವಿಗೆ, ಚಿಕ್ಕ ಮಗು. ಅವಾಗ ಸುಧೀಂದ್ರ ತೀರ್ಥರ್ ಕರೀತಾರೆ, ನಿಮ್ಗೆ ಸನ್ಯಾಸ ಕೊಡ್ಬೇಕು ಅಂತ ಇದ್ದೀನಿ, ನೀವು ತಗೊಳ್ಳಿ ಅಂತ. ಆಜ್ಞೆ ಅಷ್ಟೇ. ಈಗೆಲ್ಲ ದೊಡ್ಡವ್ರು ಹೇಗೆ ಅಂದ್ರೆ ಕರೀತಾರೆ, ಮಂತ್ರಾಕ್ಷರ ಕೊಟ್ಬಿಟ್ಟು ನಿಮ್ಗೆ ಇದು ಮಾಡ್ಬೇಕಷ್ಟೇ. ಏನು ಹಿಂಗಂದ್ರೆ ದಿಢೀರಂತ ನಮ್ ಕೈಲಿ ಆಗತ್ತಾ? ಈಗ ಯಾರೋ ಒಬ್ರು ದಾನಿಗಳು ಲಕ್ಷ ಲಕ್ಷ ಕೋಟಿ ಕೋಟಿ ದುಡಿತಾರೆ ಅಂತ ಇಟ್ಕೊಡಿ, 1,00,000 ನಿಮ್ಮಿಂದ ಸೇವೆ ಆಗ್ಬೇಕು ಅಂತ ಒಂದು ಮಂತ್ರಾಕ್ಷರ ಕೊಡ್ತಾರೆ ಅನ್ಕೊಡಿ. ಅಯ್ಯೋ ಏನ್ ಸ್ವಾಮಿಗಳು ನಮ್ಮನ್ನ ಕೇಳಲೇ ಇಲ್ಲ, ಹಂಗೆ ಕೊಟ್ಬಿಟ್ರು. ಒಳ್ಳೇದು, ಅವ್ರು ದಾನ ಮಾಡೋ ಬುದ್ಧಿನ ಆದ್ರೂ ಬರ್ಲಿ, ಕನಿಷ್ಠ ಪಕ್ಷ. ಅಷ್ಟೊಂದು ದುಡಿತಾರ, ಒಂದಿಷ್ಟು ಕೊಡಬಾರ್ದೆ ಮಠಕ್ಕೆ, ಸೇವೆ ಆಗ್ಲಿ, ತಪ್ಪಿಲ್ಲ ಹಾಗೆ ಮಾಡೋದು. ಅದನ್ನ ಅಯ್ಯೋ ಯಾಕೆ ಹೀಗೆ ಮಾಡಿದ್ರು ಅಂತ ಅನ್ಕೊಡ್ತೀವಿ. ಆದ್ರೆ ದುಡ್ಡನ್ನ ಕೊಡೋದು ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಕೇಳ್ತಾ ಇರೋದು ಏನು ವಿಶಿಷ್ಟವಾಗಿ, ಇಲ್ಲಿ ಕೇಳ್ತಾ ಇರೋದು ಭಯ ಆಯ್ತು ಇವ್ರಿಗೆ, ಸನ್ಯಾಸ ದೀಕ್ಷೆ ನಾವು ಕೊಡ್ತೀವಿ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ರಾಯರಂತಾರೆ, ಮುಂಚೆ ವೆಂಕಟನಾಥಾಚಾರ್ಯರಾಗಿದ್ದಾಗ ಇದು ಅಸಾಧ್ಯವಾದ ಕೆಲಸ, ನಮ್ ಕೈಲಾಗಲ್ಲ. ಯಾಕೆಂದ್ರೆ ನಾನು ಬಾಲಕ, ನನ್ನ ಹೆಂಡತಿ ಚಿಕ್ಕವಳು, ನನ್ನ ಮಗುನೂ ಚಿಕ್ಕದು. ನೀವ್ಯಾಕೆ ಬಾಲಕರು? ಮಕ್ಕಳಾಗಿದೆ, ಮದುವೆ ಆಗಿದೆ, ಮತ್ತೆ ಯಾಕೆ ಚಿಕ್ಕವರು? ಸನ್ಯಾಸ ದೀಕ್ಷೆ ಅಂತ ಅವಳಷ್ಟು ದೊಡ್ಡವನಲ್ಲ ನಾನು ಅಂತ, ಆ ಅಭಿಪ್ರಾಯದಲ್ಲಿ ಚಿಕ್ಕವರು ಅಂತ ಹೀಗೆ ಹೇಳಿದ್ರು ವೆಂಕಟನಾಥಾಚಾರ್ಯ. ಅದಕ್ಕೆ ಹೇಳಿದ್ರು ಯಾಕೆ ಕಷ್ಟ, ಏನಾಗಿದೆ? ಸುಧೀಂದ್ರ ತೀರ್ಥರ ಪ್ರಶ್ನೆ. ಅದಕ್ಕೆ ರಾಯರ ಉತ್ತರ ಏನಿತ್ತು? ಏನಿಲ್ಲ, ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ ಸಮುದ್ರ ದಾಟಬೇಕಾಗಿದೆ, ಈಜ್ಕೊಂಡು ಹೋಗು ಅಂದ್ರೆ ಆಗಲ್ಲ. ಸಮುದ್ರವನ್ನು ಯಾರು ಈಜ್ಕೊಂಡು ದಾಟ್ಲಿಕ್ಕೆ ಆಗುತ್ತಾ? ಇಲ್ಲ. ಅದ್ರ ಮೇಲೆ ದೊಡ್ಡ ಬಂಡೆಕಲ್ಲು ಹೊತ್ಕೊಳ್ಬೇಕಂತೆ ಈಜ್ಬೇಕಾದ್ರೆ. ಈಜೋದೇ ಮೊದಲಾಗದೆ ಇರೋ ಕೆಲಸ, ಅದ್ರ ಮೇಲೆ ದೊಡ್ಡ ಬಂಡೆಕಲ್ಲನ್ನು ಹೊತ್ಕೊಳ್ಬೇಕು, ಈಜ್ಕೊಂಡು ಹೋಗ್ಬೇಕು ಸಮುದ್ರನ. ಇದು ಸಾಧ್ಯವೇ? ಇದು ಸಾಧ್ಯ ಇಲ್ಲವೇ ಇಲ್ಲ. ಹಾಗೆ ಇದು ಸನ್ಯಾಸ ತಗೊಳ್ಳೋದು, ಪೀಠ ಕೂತ್ಕೊಳ್ಳೋದು ಅಂದ್ರೆ ಸಮಾಜ ಉದ್ಧಾರ ಮಾಡುವಂತಹ ಕಾರ್ಯಕ್ರಮ, ಇದು ಎಂದಿಗೂ ಸಾಧ್ಯವೇ ಇಲ್ಲ, ಇದನ್ನ ಕೈಲಾಗಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳಿದ ಕೂಡಲೇ ನಿಮಗೆ ಒಂದು ದೋಣಿ ಕೊಟ್ರೆ ಆಗತ್ತಾ ನಿಮ್ ಕೈಲಿ ಅಂತ ಕೇಳ್ತಾರೆ ಯಾರು? ಸುಧೀಂದ್ರ ತೀರ್ಥರು. ಹಾ, ದೋಣಿ ಎಂದು ಕೂತ್ಕೊಂಡು ಹೋಗ್ಬೋದಲ್ಲ. ಮತ್ತೆ ದೋಣಿ ನಿಮ್ಮ ಹತ್ರ ಇದೆ. ಏನ್ ಗೊತ್ತಾ, ಸನ್ಯಾಸ ದೀಕ್ಷೆ ತಗೊಂಡವ್ರಿಗೆ ಸಮಾಜವನ್ನು ಉದ್ಧಾರ ಮಾಡೋ ಮನಸ್ಥಿತಿ ಚೆನ್ನಾಗಿರ್ಬೇಕು. ಅದೇನಂದ್ರೆ ಗೃಹಸ್ಥರಾಗಿದ್ದಾಗ ಮನೆಯಲ್ಲಿ ಹೆಂಡತಿ ಮಕ್ಕಳು 4-5 ಜನ. ಸನ್ಯಾಸಿಗಳಿಗೆ ಸಮಾಜನೇ ಕುಟುಂಬ, ಅವ್ರಿಗಿನ್ನೂ ಡೇಂಜರ್, ತುಂಬಾ ಕಷ್ಟ. ನಿಮ್ಗೆ ಗೃಹಸ್ಥರಿಗೆ ಹೆಂಡತಿ ಗಂಡನ ಹತ್ರ ಸಮಸ್ಯೆ ಹೇಳ್ಕೊಳ್ಬೋದು, ಮಕ್ಕಳ ಸಮಸ್ಯೆನೇ ಹೇಳ್ಕೊಬಹುದು. ಸನ್ಯಾಸಿಗಳ ಹತ್ರ ನಿಮ್ಗೆ ನಂಬ್ತಿರೋ ಬಿಡ್ತಿರೋ ಆ ಗುರುಗಳ ಶಿಷ್ಯರ ಜೊತೆಗೆ ಇರ್ತಾರಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಒಬ್ರು ಫ್ಯಾಮಿಲಿ ಬರ್ತಾರೆ, ಸಮಸ್ಯೆ, ಸ್ವಾಮಿ ಪರಿಹಾರ ಹೇಳಿ, ಸರಿ ಅಷ್ಟೊತ್ತಿಗೆ ಹಿಂಗ್ ತಿರುಗ್ತಾರೆ, ಇನ್ನೊಬ್ರು ಸ್ವಾಮಿ ಸಮಸ್ಯೆ. ಎಷ್ಟ್ ಜನ ಸಮಸ್ಯೆ ಹೇಳ್ತಾರೆ, ಇವ್ರು ಯಾರಿಗೆ ಪರಿಹಾರ ಮಾಡ್ಬೇಕು? ಅಷ್ಟು ಕಷ್ಟ, ದೊಡ್ಡ ಜವಾಬ್ದಾರಿ. ಬರೀ ಜಪತಪ ಮಾಡ್ಲಿಕ್ಕೆ ಪೀಠಾಧಿಪತ್ಯ ಅಲ್ಲ, ಅದನ್ನ ಸುಮ್ಮನೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಅಂದ್ರೆ ಮನೆಯಲ್ಲ ಕೂತ್ ಮಾಡ್ಬೋದಿತ್ತು. ಅಂದ್ರೆ ಸಮಾಜ ಉದ್ಧಾರ ಮಾಡೋ ಕೆಲಸ ಅದು ದೊಡ್ಡ ಕಷ್ಟದ ಕೆಲಸ, ನಮ್ ಕೈಲಿ ಆಗಲ್ಲ ಅನ್ಬಿಡ್ತಾರೆ. ಆದ್ರೆ ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಆಗಿರತ್ತೆ, ದೇವರ ಸೂಚನೆ ಕೊಟ್ಟಿರ್ತಾರೆ ವೆಂಕಟನಾಥಾಚಾರ್ಯರಿಗೆ ಕೊಡ್ಬೇಕು ಅಂತ. ಇನ್ನೊಂದು ಮಾತನ್ನ ನಾವು ಗಮನಿಸ್ಬೇಕು, ಯಾದವೇಂದ್ರ ತೀರ್ಥರು ಅಂತ ಮುಂಚೆನೆ ಒಬ್ರು ಆಶ್ರಮ ಕೊಟ್ಟಿರ್ತಾರೆ. ಯಾರು? ಈ ಸುಧೀಂದ್ರ ತೀರ್ಥರು. ಅಂದ್ರೆ ರಾಯರು ಕೊಡೋ ಮುಂಚೆನೆ, ರಾಘವೇಂದ್ರ ತೀರ್ಥರು ಅಂತ ಆಶ್ರಮ ಕೊಡೋ ಮುಂಚೆ ಒಬ್ಬರಿಗೆ ಆಶ್ರಮ ಕೊಟ್ಟಿರ್ತಾರೆ. ಕೆಲವ್ರೇನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಯಾದವೇಂದ್ರ ತೀರ್ಥರಿಗೆ ಆಶ್ರಮವನ್ನ ಕೊಟ್ರಲ್ಲ, ಅವರು ಪೀಠಕ್ಕೆ ಬರ್ಬೇಕಾಗಿತ್ತು, ಆದ್ರೆ ತಪ್ಪಿಸ್ಬಿಟ್ರು, ರಾಯರು ಬಂದು ಕೂತ್ಕೊಂಡ್ಬಿಟ್ರು ಅಂತ. ಹಂಗೆಲ್ಲ ಅಲ್ಲ. ಅವರು ತಮ್ಮ ವೈರಾಗ್ಯ ಬೇಕು ಅಂತ ಅವರೇ ಬಂದು ಕೇಳ್ತಾರೆ. ಅವ್ರಿಗೆ ಪೀಠದ ಅಪೇಕ್ಷೆ ಇರ್ಲಿಲ್ಲ ಯಾದವೇಂದ್ರ ತೀರ್ಥರಿಗೆ. ರಾಯರನ್ನ ಕೂಡಿಸ್ತಾರೆ, ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡ್ಬೇಕು. ಇಷ್ಟ ಹೇಳ್ತಾರಲ್ಲ, ಕೊನೆಗೆ ಏನಾಯ್ತು? ಕೊನೆಗೆ ಅರ್ಥ ಆಯ್ತು ದೇವರಿಗೆ, ಯಾಕೋ ಇವ್ರು ಒಪ್ಪಲ್ಲ, ಹಠ ಬಂದ್ಬಿಟ್ಟಿದೆ, ವ್ಯಾಮೋಹನ ರಾಯರಿಗೆ ಸಂಸಾರದ ಮೇಲೆ, ಮಕ್ಕಳು ಹೆಂಡತಿನ ಬಿಟ್ಟು ಬರ್ಲಿಕ್ಕೆ. ಅಂದ್ರೆ ಹಾಗಲ್ಲ, ಅದು ಜವಾಬ್ದಾರಿ. ಇವಾಗ ಚಿಕ್ಕವರು ವಯಸ್ಸಿನಲ್ಲಿ ಮಗನ ಉಪನಯನ ಆಗಿಲ್ಲ, ದಿಢೀರ್ ನಾನು ಬಂದು ಸನ್ಯಾಸ ತಗೊಂಡು ಕೂತ್ರೆ ಇವ್ರು ಏನ್ ಮಾಡ್ಬೇಕು? ಆ ಸಂಸಾರದ ಕರ್ತವ್ಯತ್ವ ಪ್ರಜ್ಞೆ ಇತ್ತು, ಅದು ಬಹಳ ಎಚ್ಚರದಲ್ಲಿರ್ಬೇಕು. ಈಗಿನ ಕಾಲದಲ್ಲಿ ಕೆಲವು ಸಂಸಾರದ ನೋಡ್ತೀವಿ, ಗಂಡನ ವೈರಾಗ್ಯ ಬಂದ್ಬಿಡ್ತು, ಹೆಂಡತಿ ಮಕ್ಕಳು ಚೆನ್ನಾಗೇ ಇದ್ರ ಜೊತೆಗೆ ದಿಢೀರ್ ವೈರಾಗ್ಯ ಬರ್ತಿದಂಗೆ ಇನ್ನೋಗಿ ಸನ್ಯಾಸ ತಗೊಂಡ್ಬಿಟ್ರೆ ಏನ್ ಕತೆ? ಹೆಂಡತಿ ಮಕ್ಕಳ ಕತೆ. ಅದರಿಂದ ರಾಯರು ಏನ್ ತೋರಿಸ್ಕೊಟ್ರು ಅಂದ್ರೆ, ಎಲ್ಲ ಪೂರ್ವಾಪರ ವಿಮರ್ಶೆ ಮಾಡಿ ಗುರುಗಳ ಆಜ್ಞೆ ಆಗಿದೆ ಅಂತಾಗಿ ದೇವರ ಸೂಚನೆ ಸಿಕ್ಕದ ಮೇಲೆ ನಾವು ಆ ಕೆಲ್ಸಕ್ಕೆ ತೊಡಗ್ಬೇಕು. ಇಲ್ಲೇನಾಯ್ತು, ರಾಯರಿಗೆ ಸೂಚನೆ ಸಿಕ್ತು, ಹೆಂಡತಿಗೆ ಬಂದು ಹೇಳ್ಬೇಕು ವಿಷಯ. ಈ ಕಡೆ ಒಂದು ದಿವಸ ಬೆಳಗಿನ ಜಾವದಲ್ಲಿ ಸಾಕ್ಷಾತ್ ಒಬ್ಳು ದೇವಿ ಬಂದಿದ್ದಾಳೆ, ಭಾರತೀ ದೇವಿ ಬಂದಿದ್ದಾಳೆ, ವಿದ್ಯಾ ಅಭಿಮಾನಿ ದೇವತೆ. ಬಂದವಳೆ, ಅವಳು ಹೇಳ್ತಾಳೆ, ನೋಡು
ನನ್ನ ಮಗ ಅಲ್ವಾ ನೀನು ಅಂತ. ರಾಯರಿಗೆ ಒಂದು ದೊಡ್ಡ ಬೆಳಕು ಕಾಣ್ತಾ ಇದೆ. ಥಟ್ ಅಂತ ಎದ್ದು ನೋಡ್ತಾರೆ, ಸಾಕ್ಷಾತ್ ವಿದ್ಯಾಧಿದೇವಿ ಹೇಳ್ತಾಳೆ. ಏನ್ ಹೇಳ್ತಾ ಅಂದ್ರೆ, ನೋಡಿ ನೀವೇನ್ ಮಾಡ್ಬೇಕು, ನನ್ನನ್ನ ಇಷ್ಟು ದಿವಸ ತಾಯಿಯಾಗಿ ಎಲ್ಲರೂ ನೋಡ್ಕೊಂಡಿದ್ದಾರೆ. ಅಂದ್ರೆ ಹಿಂದೆ ಬಂದ ವಿಜಯೇಂದ್ರ ತೀರ್ಥರು, ಜಯತೀರ್ಥರು, ದೊಡ್ಡ ದೊಡ್ಡ ಮಹಾನುಭಾವರು, ಎಲ್ಲ ಯತಿಗಳು. ಇನ್ ಮುಂದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಏನಾದ್ರು ನೀವು ನನ್ನನ್ನು ನೋಡ್ಕೊಳ್ತಾ ಇದ್ರೆ ನಾನು ಬೀದಿ ಪಾಲಾಗ್ಬಿಡ್ತೀನಿ. ಅಂದ್ರೆ ವಿದ್ಯೆ, ಆಧ್ಯಾತ್ಮ ವಿದ್ಯೆ ಹಾಳಾಗ್ಬಾರ್ದು. ಧರ್ಮ ಮಾರ್ಗ ನಡೆಸ್ಬೇಕಲ್ಲ, ಉಳಿಸ್ಬೇಕು. ನಾಸ್ತಿಕರು ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ನಿಮ್ ಕರ್ತವ್ಯ. ಆಯ್ತಾಯ್ತು ದೇವಿ ಅಂತ ಎಚ್ಚರ ಆಯ್ತು. ಇನ್ ತೀರ್ಮಾನಕ್ಕೆ ಬಂದ್ರು. ಸುಧೀಂದ್ರ ತೀರ್ಥರು ತಾವು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಈ ಪಟ್ಟಾಭಿಷೇಕ ಮಹೋತ್ಸವ, ಅದು ಈ ತಂಜಾವೂರು ಕ್ಷೇತ್ರ, ಅಲ್ಲಿ ಪಟ್ಟಾಭಿಷೇಕ ಮಹೋತ್ಸವ ನೆರವೇರುತ್ತೆ. ಅಲ್ಲಿ ರಘುನಾಥ ನಾಯಕ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜನ ನೇತೃತ್ವದಲ್ಲಿ ವೆಂಕಟನಾಥರಿಗೆ ಈ ಸುಧೀಂದ್ರ ತೀರ್ಥರು ಪ್ರಣವ ಮಂತ್ರೋಪದೇಶ ಅಂದ್ರೆ ಓಂಕಾರದ ಉಪದೇಶವನ್ನ ಮಾಡ್ತಾರೆ. ಅವರು ಸ್ವಪ್ನ ಸೂಚನೆ ಆಗಿರುತ್ತೆ. ಇವ್ರಿಗೆ ಹೆಸರಿಡ್ಬೇಕು ಅಂತ ರಾಘವೇಂದ್ರ ತೀರ್ಥರು ಅಂತ ಹೆಸರನ್ನ ಇಡ್ತಾರೆ. ನೀವು ಪಟ್ಟಾಭಿಷೇಕ ಮಹೋತ್ಸವ ಅಂದ್ರೆ ಫೋಟೋಗಳಲ್ಲಿ ನೋಡ್ಬೋದು, ತಲೆ ಮೇಲೆ ಒಂದು ತಟ್ಟೆ, ಅಲ್ಲಿ ಒಂದಿಷ್ಟು ಸಾಲಿಗ್ರಾಮಗಳು, ಪ್ರತಿಮೆಗಳು, ಇವರು ಶಂಖದಿಂದ ಆ ನೀರನ್ನ ಆ ಸಾಲಿಗ್ರಾಮಗಳ ಮೇಲೆ ಅಭಿಷೇಕ ಮಾಡ್ತಾರೆ. ಆ ನೀರು ಇವ್ರ ಮೇಲೆ ಬೀಳ್ತಾ ಇರತ್ತೆ. ಅಂದ್ರೆ ಜವಾಬ್ದಾರಿ, ದೇವರನ್ನು ಹೊತ್ಕೊಳ್ಳೋ ಜವಾಬ್ದಾರಿ. ಇನ್ನು ಮುಂದೆ ನೀವು ಧರ್ಮ ಮಾರ್ಗದಲ್ಲೇ ಇರಬೇಕು, ಎಡವಟ್ಟಾಗಬಾರ್ದು ಅಂತ ವೇದಾಂತ ಸಾಮ್ರಾಜ್ಯ ಆಧಿಪತ್ಯ ಅಧಿಕಾರವನ್ನ ಕೊಟ್ಟು, ಅದು ದೊಡ್ಡ ಉತ್ಸವ ಈ ಸನ್ಯಾಸಿಗಳಿಗೆ. ಅಂತ ದೊಡ್ಡ ಉತ್ಸವ ಇವರಿಗೆ ಆಯ್ತು. ಅವ್ರು ಹೇಳ್ತಾರೆ, ನಿಮಗೆ ಮೂರು, ಒಂದು ತಪಸ್ಸು, ಕೀರ್ತಿ ಮತ್ತೆ ವಾದ, ಮೂರು ನಿಮ್ಮ ಹತ್ರ ಉಳಿಯತ್ತೆ. ಸುರೇಂದ್ರ ತೀರ್ಥರ ತಪಸ್ ಹೇಗಿತ್ತೋ ಹಾಗೆ ನಿಮ್ಮ ಹತ್ರ ಇರುತ್ತೆ. ಜಯತೀರ್ಥರು ಹೇಗೆ ಕೀರ್ತಿಯನ್ನ, ಜಯತೀರ್ಥರು ಅಂದ್ರೆ ಇಲ್ಲಿ ಜಯತೀರ್ಥರು ಹೌದು, ವಿಜಯೇಂದ್ರ ತೀರ್ಥರು ಹೌದು, ಜಯ ನಿಮ್ಮ ಹತ್ರ ಇರುತ್ತೆ. ವಾದದಲ್ಲಿ ನೀವು ನಂತರ ಇರ್ತೀರಿ ಅಂತ ಗುರುಗಳ ಸಾಕ್ಷಾತ್ ಅನುಗ್ರಹ ಮಾಡಿದ್ರು. ಹಾಗೆ ಹೇಗೆ ಇವರು ಸುಧೀಂದ್ರ ತೀರ್ಥರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೋ, ಅದೇ ತರ ಅನುಗ್ರಹದಿಂದ ರಾಯರು ಆ ಪಟ್ಟಾಭಿಷೇಕ ಮಹೋತ್ಸವವನ್ನು ನೆರವೇರಿಸಿಕೊಂಡು ಇದುವರೆಗೂ ಕೂಡ ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ಯಾರು ಜನ ಕಷ್ಟ ಅಂತ ಬರ್ತಾರೆ ಅವರನ್ನ ಮೇಲಕ್ಕೆ ಎತ್ತಿಟ್ಟು ಅವ್ರಿಗೊಂದು ಅಧಿಕಾರ ಕೊಡ್ತಾರೆ, ಜೀವನದಲ್ಲಿ ಒಳ್ಳೆ ಇದನ್ನು ಮಾಡ್ತಾರೆ. ಅಂತ ರಾಘವೇಂದ್ರ ಗುರುಸಾರ್ವಭೌಮರ ಪಟ್ಟಾಭಿಷೇಕ ಮಹೋತ್ಸವದಂದು ನಾವು ಆದಷ್ಟು ಅವರ ಬಗ್ಗೆ ಕೇಳಬೇಕು, ಅವರ ಗ್ರಂಥಗಳ ಬಗ್ಗೆ ಕೇಳಬೇಕು. ಅದೇ ಅವರಿಗೆ ತೃಪ್ತಿ. ಇಲ್ಲ ಅಂದ್ರೆ ತುಪ್ಪ ದೀಪವನ್ನ ಹಚ್ಚಿ ರಾಯರ ಸ್ತೋತ್ರವನ್ನ ಅವರ ಮುಂದೆ ವಿಶೇಷವಾಗಿ ಹೇಳ್ಬೇಕು. ಆ ರಾಯರ ಸ್ತೋತ್ರದಲ್ಲಿ ನಾವು ಬರೀ ಪೂಜ್ಯ ರಾಘವೇಂದ್ರನೇ ಹೇಳ್ತಾ ಇರ್ತೀವಿ. ಸ್ವಲ್ಪ ವರ್ಷಕ್ಕೆ ಚೇಂಜ್ ಆಗ್ಬೇಕಲ್ಲ, ನಾವು ಯಾವಾಗ್ಲೂ ಒಂದೇ ಪೂಜ್ಯ ರಾಘವೇಂದ್ರ ಸಾಕು, ಎಷ್ಟ್ ಸಲ ಅದನ್ನ ಹೇಳ್ಬೇಕು. ಅದನ್ನ ಬಿಟ್ಟು ಅದರ ಅರ್ಥ ನೋಡ್ಕೊಳ್ಳೋದು ಅಥವಾ ಅದು ಇಡೀ ಸ್ತೋತ್ರವನ್ನ ತಿಳ್ಕೊಳ್ಳೋದು, ರಾಯರ ಬಗ್ಗೆ ಇನ್ನೆಷ್ಟು ಸಾಧ್ಯನೋ. ಕಲಿಯುಗ ಕಲ್ಪತರು ಅಂತ ಒಂದು ಬುಕ್ ಇದೆ. ಆ ಕಲಿಯುಗ ಕಲ್ಪತರುವಿನಲ್ಲಿ ಇಡೀ ಮೊದಲಿಂದ ಕೊನೆವರೆಗೂ ರಾಯರ ಎಲ್ಲ ಜೀವನ ಚರಿತ್ರೆ, ಅವರ ಮಹಿಮೆ ಎಲ್ಲವನ್ನ ಹೇಳಿದ್ದಾರೆ. ಒಮ್ಮೆ ದಿವಸ ಅದನ್ನ ಓದ್ತಾ ಇರ್ಬೇಕು. ಓದಿ 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 ರಾಯರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡಷ್ಟು ಇನ್ನೂ ನಮ್ಗೆ ಅನುಗ್ರಹವನ್ನ ರಾಯರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈ ರಾಘವೇಂದ್ರರ ಈ ಪಟ್ಟಾಭಿಷೇಕ ಮಹೋತ್ಸವ ದಿವಸ ವಿಶೇಷವಾಗಿ ಮಂತ್ರಾಲಯ ಕ್ಷೇತ್ರಕ್ಕಾದವ್ರು ಹೋಗಿ ಬನ್ನಿ, ಇಲ್ಲ ಸಮೀಪದಲ್ಲಿರುವಂತಹ ರಾಯರ ಮಠಗಳಿಗೆ ಅವಶ್ಯವಾಗಿ ಭೇಟಿ ನೀಡಿ. ಮನೆಯಲ್ಲಿ ರಾಯರ ವೃಂದಾವನ ಚಿಕ್ಕದಾಗಿ ಇಟ್ಕೊಳ್ಳಿ, ಸಿಗತ್ತೆ. ಅದನ್ನ ಇಟ್ಟುಕೊಂಡು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ಮನೆಯಲ್ಲಿ ರಾಯರು ಬರ್ಬೇಕು. ಆದ್ರೆ ಕೆಲವ್ರಿಗೆ ಹೆದರಿಕೆ, ತಗೊಂಬಂದ್ ನಾವೇ ಮೈಲಿಗೆಲಿರ್ತೀವಿ, ನಾವು ದಿವಸ ಮಾಡ್ತೀವೋ ಇಲ್ವೋ, ಮೊದಲು ತಗೊಂಬಂದು ಇಟ್ಕೊಳ್ಳಿ, ಆಮೇಲೆ ಬುದ್ಧಿ ಬರುತ್ತೆ, ಆಮೇಲೆ ಒಳ್ಳೆ ಧರ್ಮ ಮಾರ್ಗದಲ್ಲಿ ಇರ್ತೀರಿ. ಇಲ್ಲಾಂದ್ರೆ ದೇವಸ್ಥಾನದಲ್ಲಿ ಇರೋವರೆಗೂ ಸೇಫ್ ಅಪ್ಪ, ನಾವು ಮನೇಲಿ ಏನ್ ಬೇಕಾದ್ರೆ ಮಾಡ್ಬೋದು, ತಪ್ಪು ಕೆಲಸ ಅಂದ್ರೆ ಅದು ಆಗತ್ತಾ? ಆಗ ಮಾಡಬಾರ್ದು. ಯಾವತ್ತು ಪ್ರಾಮಾಣಿಕವಾದ ಮಾರ್ಗದಲ್ಲಿದ್ದು ರಾಯರ ಕೃಪೆಗೆ ಪಾತ್ರರಾಗೋಣ ಅಂತ ತಿಳಿಸ್ತಾ, ಎಲ್ಲರಿಗೂ ವಿಶೇಷವಾಗಿ ಈ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ರಾಯರ ವಿಶೇಷ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಉಪನ್ಯಾಸವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.